ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾಯಿದ್ದೀನಿ ಕ್ಯಾಬೇಜ್ ಪನ್ನೀರ್ ಪರಾಟ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ: ಹೆರ್ಚಿರುವಂಥ ಪನ್ನೀರು, ಕೊತ್ತಂಬರಿ ಸೊಪ್ಪು, ಗಜ್ಜರಿ, ಕ್ಯಾಬೇಜು, ಗೋಧಿ ಹಿಟ್ಟು, ಈರುಳ್ಳಿ, ಉಪ್ಪು, ಚಾಟ್ ಮಸಾಲ, ಗರಂ ಮಸಾಲ, ಅಚ್ಕಾರ ಪೌಡ್ರು ಅಥವಾ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಫಸ್ಟಿಗೆ ಒಂದು ಪ್ಯಾನ್ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಕಲಸಿ. ಈರುಳ್ಳಿ ಸಾಫ್ಟ್ ಆದಮೇಲೆ ಹೆರ್ಚಿರುವಂಥ ಕ್ಯಾರೆಟು, ಸಣ್ಣಗೆ ಹೆರ್ಚಿರುವಂಥ ಕ್ಯಾಬೇಜ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಬೇಕಾದರೆ ತರಕಾರಿ ಬೇರೆ ಹಾಕೋಬೋದು, ಕ್ಯಾಪ್ಸಿಕಮ್ಮು, ಬೀನ್ಸು. ನಾನಿದು ಮೂರೇ ಹಾಕಿದ್ದೀನಿ. ಇದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ. ಪರಾಠಾಗೆ ಡೋ ರೆಡಿ ಮಾಡೋಣ. ಅದಕ್ಕೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಬೇಕಂದರೆ ನೀವು ಮಲ್ಟಿಗ್ರೇನ್ ಆಟ ಕೂಡ ತೊಗೋಬೋದು. ಸ್ವಲ್ಪ ಉಪ್ಪು, ತುಪ್ಪ ಮತ್ತು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಸಾಫ್ಟಾಗಿ ಡೋ ರೆಡಿ ಮಾಡ್ಕೋಬೇಕು. ನಾವು ಹಿಟ್ಟು ಯಾವ ರೀತಿ ಸಾಫ್ಟಾಗಿ ರೆಡಿ ಮಾಡ್ಕೋತೀವೋ ಅದ್ರ ಮೇಲೆ ಪರಾಠ ಅಥವಾ ಚಪಾತಿ ಸಾಫ್ಟಾಗಿ ಬರುತ್ತೆ. ಮತ್ತು ಈ ಹಿಟ್ಟು ನಾವು ಕಲಸಿ ಒಂದು 10-15 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ನಾನು ಕಲಿಸ್ಬೇಕಾದ್ರೆ ಸ್ವಲ್ಪ ಅಜ್ವೈನ್ ಹಾಕ್ಕೊಂಡಿದ್ದೀನಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಹಿಟ್ಟು ರೆಡಿಯಾಗಿದೆ. ನಾನು ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಬಿಟ್ಟಿದ್ದೀನಿ 10 ಮಿನಿಟ್ಸು. ನಾವು ಪ್ಯಾನಲ್ಲಿ ಫ್ರೈ ಮಾಡಿದಂತಹ ಕ್ಯಾಬೇಜು, ಕ್ಯಾರೆಟ್ ಎಲ್ಲ ಸಾಫ್ಟಾಗಿ ಬೆಂದಿದೆ. ಇಲ್ಲಿ ನೋಡಿ, ಸಾಫ್ಟಾಗಿ ಆಗಿದೆ. ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ತಣ್ಣಗಾದಮೇಲೆ ಗರಂ ಮಸಾಲ, ಅಚ್ಕಾರ ಪೌಡ್ರ್ ಹಾಕಿದ್ದೀನಿ. ಬೇಕಾದರೆ ಹಸಿಮೆಣಸಿನ್ಕಾಯಿ ಹಾಕೋಬಹುದು, ಬಟ್ ಅಚ್ಕಾರ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಚಾಟ್ ಮಸಾಲ, ಸಣ್ಣಗೆ ಹೆರ್ಚಿರುವಂಥ ಪನ್ನೀರು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಆಗಲೇ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡ್ರೆ ಬಾಯಲ್ಲಿ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಾದರೆ ಒಂದು ಲಿಂಬೆಹಣ್ಣು ಕೂಡ ನೀವು ಹಾಕ್ಕೋಬಹುದು. ಹುಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ. ಇಲ್ಲಿ ನೋಡಿ, ಉಂಡೆ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ತುಂಬ ನೀರೇನು ಬಿಟ್ಕೊಂಡಿಲ್ಲ. ನಾನು ಉಸಿರಲ್ಲಿ ಮಾಡಿದೆ ಬೆಳಗ್ಗೆ ತಿಂಡಿಗೆ. ಇಲ್ಲಿ ನೋಡಿ, ಹಿಟ್ಟು ಕೂಡ ಸಾಫ್ಟಾಗಿ ಆಗಿದೆ. ಒಂದು ಸಣ್ಣ ಉಳ್ಳೆ ತೊಗೊಂಡು ಅದರಲ್ಲಿ ಸ್ಟಫ್ ಮಾಡಿ ಕೂಡ ಮಾಡ್ಬೋದು. ಇಲ್ಲ ಅಂದರೆ 2 ಪೂರಿ ಲಟ್ಟಿಸ್ಬಿಟ್ಟು ಅದರಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಆ ರೀತಿ ಕೂಡ ಮಾಡ್ಬೋದು. ನಾನು ಸ್ಟಫ್ ಮಾಡಿ ಮಾಡ್ತಾಯಿದ್ದೀನಿ. ನಿಧಾನವಾಗಿ ಸ್ಟಫ್ ಮಾಡ್ಕೊಳ್ಳಿ. ನೀರೆಲ್ಲ ಹೋಗಿರತ್ತಲ್ವ ಪಲ್ಯ ಮಾಡಬೇಕಾದ್ರೆ, ಅದನ್ನು ಫ್ರೈ ಮಾಡಿರ್ತೀವಲ್ಲ. ಬೇಕಾದರೆ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಖಾರ ಆಗುತ್ತೆ ಅಂತ ಹಾಕ್ಕೊಂಡಿಲ್ಲ. ಸ್ವಲ್ಪ ಹಿಟ್ಟನ್ನ ಡಸ್ಟಿಂಗ್ ಮಾಡಿಕೊಂಡು ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ನಾನು ಬೆಳಗ್ಗೆ ಅವಸರ ಇರುವುದರಿಂದ ಸ್ವಲ್ಪ ಫಾಸ್ಟಾಗಿ ಮಾಡಿದೆ. ಇಲ್ಲಿ ನೋಡಿ, ಪರಾಠ ರೆಡಿಯಾಗಿದೆ. ಸ್ಲೋ ಫ್ಲೇಮ್ ಟು ಮೀಡಿಯಮಿಂದ ನಾವು ಫ್ರೈ ಮಾಡ್ಕೋಬೇಕು. ಪ್ಯಾನ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಪರಾಠ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕಂತೂ ತುಂಬ ರುಚಿ ಇರುತ್ತೆ. ಮಕ್ಕಳಿಗೆಲ್ಲ ಬಾಕ್ಸಿಗೆ ಕೊಡ್ಬೋದು ಅಥವಾ ನಮಗೆ ಲಂಚಿಗೆ ಹಾಕೋಬೋದು. ಯಾರಾದರೂ ಗೆಸ್ಟ್ ಬಂದ್ರೂ ಮಾಡಿಕೊಡ್ಬೋದು. ಈ ರೀತಿ 2 ಪೂರಿ ಮಾಡಿಕೊಂಡು ಅದರಲ್ಲಿ ಸ್ಟಫ್ ಮಾಡಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ.
ನಾನು ಎರಡೂ ರೀತಿ ತೋರಿಸಿದ್ದೀನಿ. ನಿಮಗೆ ಯಾವ್ದು ಸುಲಭ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. 1 ಅಥವಾ 2 ಪರಾಟ ತಿಂದ್ಕೊಂಡ್ರೆ ಹಸಿವೆ ಆಗಲ್ಲ. ತುಂಬ ಚೆನ್ನಾಗಿ ಹೆಲ್ದಿ ಬ್ರೇಕ್ಫಾಸ್ಟ್ ಆಗುತ್ತೆ. ಅಥವಾ ಲಂಚ್ ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು. ಸ್ವಲ್ಪ ಮೊಸರು ಅಥವಾ ಕಾಯಿ ಚಟ್ನಿ ಇಲ್ಲ ಉಪ್ಪಿನಕಾಯಿ ಜೊತೆ ತಿಂದ್ರೂ ಹೆಲ್ದಿ ತರಕಾರಿಯಿಂದ ಮಾಡಿರುವಂಥದ್ದು ಪರಾಠ ರೆಡಿ ಆಗುತ್ತೆ. ಮಕ್ಕಳಿಗೆ ಕೂಡ ಹೆಲ್ದಿ ಇರುತ್ತೆ. ಈ ರೀತಿ ಮಾಡಿಕೊಟ್ರೆ ಅವರು ಕೂಡ ಖುಷಿಯಿಂದ ತಿಂತಾರೆ. ನೋಡಿ ಪರಾಠ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಮೇಲ್ಗಡೆ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ. ಎರಡೂ ಬದಿಗೆ ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸ್ಕೊಳ್ಳಿ. ಎಣ್ಣೆಗಿಂತ ತುಪ್ಪನೇ ತುಂಬ ಆರೋಗ್ಯದಾಯಕ ಹೆಲ್ತಿಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪರಾಠ. ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಮಧ್ಯಾಹ್ನ ತನಕನೂ ಬೆಳಗ್ಗೆ ಮಾಡಿದ್ರೆ ತುಂಬ ಸಾಫ್ಟಾಗಿ ಉಳಿಯುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.